ಟಿವಿ9 ಬಹುದೊಡ್ಡ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದೆ. ಪ್ರಮುಖವಾಗಿ ಶಾಶ್ವತ ಹಿಂದುಳಿದ ವರ್ಗದ ಆಯೋಗ ಮಾಡಿರುವಂಥ ಮಹಾ ಎಡವಟ್ಟಿನ ಸುದ್ದಿಯನ್ನು ನಾವೀಗ ಬ್ರೇಕ್ ಮಾಡ್ತಾ ಇದ್ದೀವಿ. 2 ಲಕ್ಷ ಕೈಪಿಡಿಗಳನ್ನು ಈಗಾಗಲೇ ಬ್ರೇಕ್ ಮಾಡಲಾಗಿದ್ದಾರೆ. ಬ್ರೇಕಿಂಗನ್ನು ನೋಡೋದಾದರೆ ಈಗಾಗಲೇ ಸುಮಾರು 2 ಲಕ್ಷ ಕೈಪಿಡಿಗಳನ್ನು ಬ್ರೇಕ್ ಮಾಡಲಾಗಿದೆ. ಇನ್ಫ್ಯಾಕ್ಟ್ ಎಡವಟ್ಟಿನಿಂದ ಕೈಪಿಡಿಗಳಿಂದಾಗಿ ಈಗ ಮೂಲೆ ಗುಂಪಾಡಲಾಗಿದೆ. 2 ಲಕ್ಷ ಹೊಸ ಜಾತಿ ಗಣತಿ ಕೈಪಿಡಿ ತಿಪ್ಪೆಗೆಸಿದಂಥ ಆಯೋಗ 2 ಲಕ್ಷ ಹೊಸ ಕೈಪಿಡಿಯನ್ನು ಈಗ ಮತ್ತೆ ಮುದ್ರಣ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಹಳೆ ಕೈಪಿಡಿಯಲ್ಲಿ ಸಾಕಷ್ಟು ಲೋಪದೋಷಗಳಿತ್ತು ಅನ್ನುವಂಥ ಕಾರಣಕ್ಕೋಸ್ಕರ ತಿಪ್ಪೆಗೆಸಲಾಗಿದೆ. ಶಿಕ್ಷಕರಿಗೆ ವಿತರಿಸಬೇಕಾಗಿದ್ದಂಥ ಕೈಪಿಡಿ ಈಗ ಮೂಲೆ ಗುಂಪಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗುತ್ತೆ. ದೋಷ ಇರುವಂಥ ಹಿನ್ನೆಲೆಯಲ್ಲಿ 2 ಲಕ್ಷ ಕೈಪಿಡಿ ಈಗ ಅದನ್ನ ಮೂಲೆ ಗುಂಪಾಡಲಾಗ್ತಾ ಇದೆ. ಸರಿಸುಮಾರು 1 ಕೋಟಿ ಖರ್ಚಿನಲ್ಲಿ ತಯಾರು ಮಾಡಿದಂಥ ಕೈಪಿಡಿ ಸರ್ವೆ ಆರಂಭಕ್ಕೂ ಮೊದಲೇ ಇಂಥ ಒಂದು ಬಹುದೊಡ್ಡ ಎಡವಟ್ಟನ್ನು ಆಯೋಗ ಮಾಡಿದೆ. ಕೆಲವೊಂದಿಷ್ಟು ಜಾತಿಗಳ ಪಟ್ಟಿಯಲ್ಲಿ ಬದಲಾವಣೆ ಇದೆ, ಅದೇ ರೀತಿ ಪ್ರಶ್ನೋತ್ತರಗಳಲ್ಲಿ ಬದಲಾವಣೆ ಇದೆ, ಹಾಗೆ ಅದರ ರನ್ ಆರ್ಡರ್ ಏನಿರುತ್ತೆ ಅದನ್ನು ಕೂಡ ಈಗ ಬದಲಾವಣೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗುತ್ತೆ. ಪ್ರಮುಖವಾಗಿ ಅನೇಕ ಪ್ರಶ್ನೆಗಳಲ್ಲಿ, ಸಮೀಕ್ಷೆಯ ಪ್ರಶ್ನೆಗಳಲ್ಲಿ ಹೊಸದಾಗಿ ರಚನೆ ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದೆ. ಹೊಸ ಪಟ್ಟಿಯಲ್ಲಿ ಈ ಜಾತಿ ಪಟ್ಟಿಗಳ ಇಲ್ಲದೇ ಇರುವಂಥದ್ದು ಕೂಡ ಸೇರ್ಪಡೆ ಆಗಿತ್ತು. ಅದರ ಬಗ್ಗೆ ಕೂಡ ಈಗ ಸಾಕಷ್ಟು ಆಕ್ಷೇಪಣೆಗಳು ಸಲ್ಲಿಕೆ ಆಗಿತ್ತು. ಟಿವಿ9 ಬಳಿ ಹಳೆ ಬುಕ್ಲೆಟ್ ಕೂಡ ಇದೆ, ಹೊಸ ಕೈಪಿಡಿ ಕೂಡ ಇದೆ. ಎರಡನ್ನೂ ಕೂಡ ಕಂಪೇರ್ ಮಾಡಿದಂಥ ಸಂದರ್ಭದಲ್ಲಿ ಹಳೆ ಕೈಪಿಡಿಯಲ್ಲಿ ಸುಮಾರು 53 ಪ್ರಶ್ನೆಗಳಿತ್ತು. ಅಂದರೆ ನೇರವಾಗಿ ಶಿಕ್ಷಕರು ಬಳಸುವಂಥ ಕೈಪಿಡಿ ಇದಾಗಿತ್ತು. ಈಗ ಹೊಸ ಬುಕ್ಲೆಟ್ ಏನಿದೆ, ಹೊಸ ಕೈಪಿಡಿ ಏನು ಆದೇಶ ಕೊಡಲಾಗಿದೆ ಮುದ್ರಣ ಮಾಡೋದಕ್ಕೆ, ಅದರಲ್ಲಿ 50 ಪ್ರಶ್ನೆಗಳನ್ನು ಮಾತ್ರ ಸೀಮಿತಗೊಳಿಸಲಾಗಿದೆ. ಜೊತೆಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಬದಲಾವಣೆ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣವನ್ನು ನೋಡ್ತಾ ಇದ್ದರೆ ಈಗ ಸರ್ವೆ ಆರಂಭಕ್ಕೂ ಮೊದಲೇ ಬಹುದೊಡ್ಡ ಎಡವಟ್ಟಿದಾಗಿದೆ. ಹೀಗಾಗಿ ಶಿಕ್ಷಕರಿಗೆ 22ನೇ ತಾರೀಕು ಒಳಗಡೆ ಈ ಎಲ್ಲ ಕೈಪಿಡಿಗಳು ಸೇರಬೇಕಾಗತ್ತೆ. ಒಂದು ವೇಳೆ 22ನೇ ತಾರೀಕು ಒಳಗಡೆ ಈ ಕೈಪಿಡಿ ಸೇರಿಲ್ಲ ಅಂದರೆ ಅದು ಬಹುದೊಡ್ಡ ಎಡವಟ್ಟಿಗೆ ಅಥವಾ ಬಹುದೊಡ್ಡ ಮಿಸ್ಟೇಕು ಕೂಡ ಕಾರಣವಾಗ್ಬೋದು.